ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 168ನೆಯ ತಿರುನಾಮ ವೀರಹ. ಇಂದಿನ ಕಥೆಯು ಅಹೋಬಿಲ ಮಠದ 44ನೇ ಪೀಠಾಧಿಪತಿಗಳಾದ ಮುಕ್ಕೂರ್ ಅಳಗಿಯ ಸಿಂಗರ್ ಅವರು ಸನ್ಯಾಸಾಶ್ರಮ ಸ್ವೀಕರಿಸುವುದಕ್ಕೂ ಮುನ್ನ ಅವರ ಜೀವನದಲ್ಲಿ ನಡೆದ ಒಂದು ಘಟನೆಯಾಗಿದೆ. ಅವರ ಜನ್ಮನಾಮ ಮುಕ್ಕೂರ್ ರಾಜಗೋಪಾಲಸ್ವಾಮಿ ಎಂದಾಗಿತ್ತು. ವೇದ ಮತ್ತು ಶಾಸ್ತ್ರಗಳಲ್ಲಿ ಮಹಾವಿದ್ವಾಂಸರಾಗಿದ್ದ ಅವರು ನರಸಿಂಹರ ಪರಮ ಭಕ್ತರಾಗಿದ್ದರು. ಒಮ್ಮೆ ಅವರು ಕಾಂಚೀಪುರಂ ಹತ್ತಿರದ ಒಂದು ಬಸ್ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಕಾಯುತ್ತಿದ್ದರು. ಆಗ ಕೆಲವು ಮಕ್ಕಳು ಬಂದು ಮುಂದಿನ ನಿಲ್ದಾಣಕ್ಕೆ ಹೋಗಿ ಕಾಯಿರಿ ಎಂದು ಹೇಳಿದರು. ಏಕೆಂದರೆ ಆ ಊರಿನ ಒಬ್ಬ ನಾಸ್ತಿಕನು ಆ ಬಸ್ ನಿಲ್ದಾಣಕ್ಕೆ ಬಂದು ಪಂಡಿತರನ್ನು ಹಾಗೂ ಜ್ಞಾನಿಗಳನ್ನು ಪದೇ ಪದೇ ಹಾಸ್ಯ ಮಾಡುತ್ತಿದ್ದನು. ಅದಕ್ಕೆ ಸ್ವಾಮಿಗಳು ನಗುತ್ತಾ, ನರಸಿಂಹ ಪೆರುಮಾಳ್ ನನ್ನೊಳಗೆ ನೆಲೆಸಿದ್ದಾನೆ, ನಾನು ಯಾರಿಗೂ ಹೆದರುವುದಿಲ್ಲ ಎಂದು ಉತ್ತರಿಸಿದರು. ಮಕ್ಕಳು ಹೇಳಿದಂತೆ ಆ ನಾಸ್ತಿಕನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿಗೆ ಬಂದನು. ಮುಕ್ಕೂರ್ ಸ್ವಾಮಿಗಳನ್ನು ನೋಡುತ್ತಿದ್ದಂತೆ ಅವನ ಮುಖದಲ್ಲಿ ಕುಟಿಲ ನಗು ಮೂಡಿತು. ಅವನು ಮುಕ್ಕೂರ್ ಸ್ವಾಮಿಗಳ ಬಳಿ ಬಂದು, ನನಗೆ ಸಿಗರೆಟ್ ಹಚ್ಚಿಕೊಳ್ಳಬೇಕು, ಸ್ವಲ್ಪ ಬೆಂಕಿ ಕೊಡು ಎಂದು ಕೇಳಿದನು. ನನ್ನ ಹತ್ತಿರ ಬೆಂಕಿ ಇಲ್ಲ ಎಂದು ಮುಕ್ಕೂರ್ ಸ್ವಾಮಿಗಳು ಹೇಳಿದರು. ಜ್ಞಾನಿ ಹಾಗೂ ವಿದ್ವಾಂಸರ ಬಲಗೈ ಅಂಗೈಯಲ್ಲಿ ಬೆಂಕಿ ಇರುತ್ತದೆ ಎಂದು ವೇದಗಳು ಹೇಳುವುದಿಲ್ಲವೇ? ನೀನು ನನಗೆ ಬೆಂಕಿ ಕೊಡದಿದ್ದರೆ ನಾನು ನಿನ್ನ ಜನಿವಾರ ಮತ್ತು ಜುಟ್ಟನ್ನು ಕತ್ತರಿಸಿ ಹಾಕುತ್ತೇನೆ ಎಂದು ಆ ನಾಸ್ತಿಕನು ಬೆದರಿಕೆ ಹಾಕಿದನು. ಸಮಾಧಾನವಾಗಿರುವ ಮುಕ್ಕೂರ್ ಸ್ವಾಮಿಗಳು, ನಾನು ನಿನಗೆ ಬೆಂಕಿ ಕೊಡುತ್ತೇನೆ, ಆದರೆ ಮೊದಲು ನಿನ್ನ ತಾಯಿಯನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದು ಉತ್ತರಿಸಿದರು. ನಾನು ನನ್ನ ತಾಯಿಯನ್ನು ಇಲ್ಲಿಗೇಕೆ ಕರೆದುಕೊಂಡು ಬರಬೇಕು ಎಂದು ಆ ನಾಸ್ತಿಕನು ಪ್ರಶ್ನಿಸಿದನು. ಅದಕ್ಕೆ ಸ್ವಾಮಿಗಳು, ನೋಡು, ನಿನಗೆ ಬೆಂಕಿ ಕೊಡಲು ನಾನು ಒಂದು ಮಂತ್ರ ಹೇಳಬೇಕು. ಆ ಮಂತ್ರವನ್ನು ಸೂರ್ಯನು ಆಕಾಶದಲ್ಲಿರುವಾಗ ಮಾತ್ರ ಹೇಳಬಹುದು. ಈಗ ಸೂರ್ಯನು ಮುಳುಗುತ್ತಿದ್ದಾನೆ. ವೇದಗಳು ಜ್ಞಾನಿಗಳ ಬಲಗೈಯಲ್ಲಿ ಬೆಂಕಿ ಇರುತ್ತದೆ ಎಂದು ಹೇಳುತ್ತವೆ. ಅದೇ ರೀತಿ ಒಬ್ಬ ಪತಿವ್ರತೆಯಾದ ಸ್ತ್ರೀಯು ಸೂರ್ಯನಿಗೆ ಆಕಾಶದಲ್ಲೇ ಉಳಿಯುವಂತೆ ಆಜ್ಞಾಪಿಸಿದರೆ ಅವನು ಅದನ್ನು ಪಾಲಿಸುತ್ತಾನೆ ಎಂದು ಹೇಳುತ್ತವೆ. ಆದ್ದರಿಂದ ನಾನು ಮಂತ್ರ ಹೇಳಿ ನಿನಗೆ ಬೆಂಕಿ ಕೊಡುವವರೆಗೆ ಸೂರ್ಯನು ಮುಳುಗದಂತೆ ಇರಲು ನಿನ್ನ ತಾಯಿಯ ಆಜ್ಞೆ ಬೇಕು ಎಂದು ಹೇಳಿದರು. ಸ್ವಾಮಿಗಳ ಈ ಮಾತುಗಳು ಆ ನಾಸ್ತಿಕನನ್ನು ಸಂಪೂರ್ಣವಾಗಿ ಗಾಬರಿಗೊಳಿಸಿತು. ಮುಕ್ಕೂರ್ ಸ್ವಾಮಿಗಳು ತಮ್ಮ ಮಾತನ್ನು ಮುಂದುವರಿಸುತ್ತಾ, ಈ ವಿಷಯಕ್ಕೆ ನಿನ್ನ ತಾಯಿಯನ್ನು ಸೇರಿಸುವ ಉದ್ದೇಶ ನನಗಿರಲಿಲ್ಲ. ಆದರೆ ನೀನು ಪವಿತ್ರ ವೇದಗಳನ್ನು ಅವಮಾನಿಸಿ ಹಾಸ್ಯ ಮಾಡಿದ ಕಾರಣ ನಾನು ಹಾಗೆ ಹೇಳಬೇಕಾಯಿತು. ಹಿಂದಿನ ಕಾಲದಲ್ಲಿ ಜ್ಞಾನಿಗಳು ಮತ್ತು ಪಂಡಿತರು ಯೋಗ ಶಕ್ತಿಯನ್ನು ಹೊಂದಿದ್ದರು. ಅವರು ತಮ್ಮ ಬಲಗೈಯಿಂದಲೇ ಬೆಂಕಿಯನ್ನು ಸೃಷ್ಟಿಸಿ ಬಲ್ಲವರಾಗಿದ್ದರು. ಆದ್ದರಿಂದ ವೇದಗಳನ್ನು ಪ್ರಶ್ನಿಸಿ ಹಾಸ್ಯ ಮಾಡುವ ಬದಲು ಶರಣಾಗುವ ಎಲ್ಲರನ್ನೂ ಕರುಣೆಯಿಂದ ಆಶೀರ್ವದಿಸುವ ಭಗವಂತನ ಪವಿತ್ರ ಪಾದಗಳನ್ನು ಆಶ್ರಯಿಸು ಎಂದು ಹೇಳಿದರು. ಸ್ವಾಮಿಗಳ ಮಾತು ನಾಸ್ತಿಕನ ಮನಸ್ಥಿತಿಯನ್ನೇ ಬದಲಾಯಿಸಿತು. ಅವನು ತನ್ನ ತಪ್ಪುಗಳನ್ನು ತಿದ್ದಿಕೊಂಡು ಹೊಸ ಜೀವನವನ್ನು ಪ್ರಾರಂಭಿಸುವುದಾಗಿ ಭರವಸೆ ನೀಡಿದನು ಮತ್ತು ಒಬ್ಬ ಪರಮ ಆಸ್ತಿಕನಾಗಿ ಬದಲಾದನು. ಮಕ್ಕಳು ಈ ಇಡೀ ಘಟನೆಯನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು. ಯಾರ ಮಾತಿಗೂ ಸಿಗದ ಆ ಕಠೋರ ನಾಸ್ತಿಕನನ್ನು ಇಷ್ಟು ಸುಲಭವಾಗಿ ಹೇಗೆ ಬದಲಾಯಿಸಿದಿರಿ ಎಂದು ಅವರು ಸ್ವಾಮಿಗಳನ್ನು ಕೇಳಿದರು. ಸ್ವಾಮಿಗಳು, ನಾನು ಏನನ್ನೂ ಮಾಡಲಿಲ್ಲ, ಇದೆಲ್ಲವನ್ನೂ ನನ್ನೊಳಗೆ ನೆಲೆಸಿರುವ ನರಸಿಂಹ ಪೆರುಮಾಳ್ ಮಾಡಿಸಿದನು. ನಾನು ಆ ರೀತಿ ಮಾತನಾಡುವಂತೆ ಅವನೇ ಪ್ರೇರೇಪಿಸಿದನು ಎಂದು ಉತ್ತರಿಸಿದರು. ಅನೇಕ ವರ್ಷಗಳ ನಂತರ ಅವರು ಅಹೋಬಿಲ ಮಠದ 44ನೇ ಪೀಠಾಧಿಪತಿಗಳಾಗಿ ಮುಕ್ಕೂರ್ ಅಳಗಿಯ ಸಿಂಗರ್ ಎಂಬ ಬಿರುದಿನೊಂದಿಗೆ ಆಚಾರ್ಯ ಪೀಠವನ್ನು ಅಲಂಕರಿಸಿದರು. ಅಷ್ಟೇ ಅಲ್ಲದೆ ಶ್ರೀರಂಗದ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಭವ್ಯ ರಾಜಗೋಪುರವನ್ನು ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇದು ಹಿಂದೆ ಹಲವಾರು ರಾಜ ಮಹಾರಾಜರಿಗೂ ಸಾಧಿಸಲು ಸಾಧ್ಯವಾಗದ ಅತ್ಯಂತ ಕಠಿಣವಾದ ಕಾರ್ಯವಾಗಿತ್ತು.
ವೀರಹ ಎಂದರೆ ಈ ಕಥೆಯಲ್ಲಿ ಬರುವ ನಾಸ್ತಿಕನಂತಹ ದುಷ್ಟ ಸ್ವಭಾವದ ಜನರನ್ನು ಅಥವಾ ಅಧರ್ಮವನ್ನು ನಾಶ ಮಾಡುವವನು ಎಂದು ಅರ್ಥ. ನಾವು ಪ್ರತಿದಿನ ವೀರಜ್ಞೇ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಜೀವನದ ಎಲ್ಲ ಅಡೆತಡೆಗಳನ್ನು ಮತ್ತು ವಿಘ್ನಗಳನ್ನು ಜಯಿಸುವ ಶಕ್ತಿಯನ್ನು ನಮಗೆ ಕರುಣಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.